ಇದೇ ವಿಷಯನ ಡಿಸ್ಕಸ್ ಮಾಡಿದೆ. ಮನಸ್ಸಿಗೆ ಯಾಕೋ ತುಂಬಾ ಬೇಜಾರು ಅನ್ನಿಸ್ತು. ಅದು ಒತ್ತಡ ಇಲ್ಲ, ನನ್ನ ಸ್ವಂತ ವಿಚಾರಲೆ ನಾನು ಇದನ್ನ ರಾಜೀನಾಮೆ ಕೊಡ್ತಾ ಇದ್ದೀನಿ. ಮುಂದೆ ನಿಮ್ಗೆ ಯಾರಿಗೆ ಆಗ್ಬಾರ್ದು ಅನ್ನೋದು ಒಂದೇ. ಒಂದ್ ಸಣ್ಣ ಹುಡುಗರಿಗೆಲ್ಲ ಹೊಡಿತಾ ಇದ್ದಾರೆ. ಇದೇ ಟೈಪ್ ಮಹಿಳೆಯರಿಗೂ ಹಿಂಗೆ ಅಟ್ಯಾಕ್ ಮಾಡಿದ್ರು ಗೊತ್ತಾಗೋದಿಲ್ಲ. ಅದಕ್ಕೆ ಹಿಂಗಾಗಿ ಇದ್ರ ಸಂಬಂಧ ನಂಗೆ ಮನಸ್ಸಿಗೆ ನೋವಾಗಿ ನಾ ರಾಜೀನಾಮೆ ಕೊಡ್ತೀನಿ. ಸುಮಾರು 1.5 ವರ್ಷ ಆಯಿತು ಇವರು ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಜೊತೆಗೆ ಅಸಂಘಟಿತ ಕಾರ್ಮಿಕರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಆದರೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಮ್ಮ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಈಗಾಗಲೇ ಆಗುತ್ತಿರುವಂತಹ ಹತ್ಯೆ ಪ್ರಕರಣಗಳು, ಯುವಕರು ನಿಜವಾಗಿ ಅದರಲ್ಲಿ ಬಡ ಯುವಕರು ಪಕ್ಷದ ಸಲುವಾಗಿ ರಕ್ತವನ್ನು ಹರಿಸಿ ಸಾಯ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ಆದಂತಹ ಸೆಕ್ಯೂರಿಟಿಯನ್ನು ಸರ್ಕಾರ ಕೊಡ್ತಾ ಇಲ್ಲ. ನಮ್ಮದೇ ಆದ ಸರ್ಕಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಅವರು ತಿಳಿತಾ ಇಲ್ಲೋ ಏನಿಲ್ಲ ಗೊತ್ತಿಲ್ಲ. ಅದರ ಸಲುವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಯುವ ಮೋರ್ಚಾ ಪದಾಧಿಕಾರಿಗಳು ಈಗಾಗಲೇ ರಾಜೀನಾಮೆ ಕೊಡ್ತಿದ್ದಾರೆ. ಅದಕ್ಕಾಗಿ ಈ ಹತ್ಯೆಗಳನ್ನ ಖಂಡಿಸಿ ಈ ಹತ್ಯೆಗಳು ಇನ್ಮೇಲೆ ಆಗಬಾರದು, ಸರ್ಕಾರ ಮೇಲೆ ಒತ್ತಡ ತರಬೇಕಂತೇಳಿ ನಮ್ಮ ಧರ್ಮಪತ್ನಿಯಾದ ಶ್ರೀಮತಿ ವೀಣಾ ಓಶಿಮಠ್ ಅವರು ತಮ್ಮ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಇವತ್ತು ಕೊಡ್ತಾ ಇದ್ದಾರೆ.